ಎಲ್ರಿಗೂ ನಮಸ್ಕಾರ. ಒಂದು ನಿಮಗೊಂದು ಅಭ್ಯಾಸ ಮಾಡೋಕ್ಕೆ ಹೇಳ್ತೀನಿ ನಾನು. ಹೇಗೆಂದರೆ, ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪೇಪರ್ ಪೆನ್ ತಗೊಳ್ಳಿ. ಇವತ್ತು ನಾನು ಸಂತೋಷವಾಗಿ ಇರಲಿಕ್ಕೆ ನನಗೇನು ನನ್ನ ಮನಸ್ಸಲ್ಲಿ ಏನು ತೊಂದರೆ ಕಾಡ್ತಾ ಇದೆ, ಏನು ನನಗೆ ಪ್ರಾಬ್ಲಮ್ ಕಾಡ್ತಾ ಇದೆ, ಏನೋ ಇರುತ್ತಲ್ಲ ಅದನ್ನ ಬರೀರಿ. ಒಂದು ಪೇಪರಲ್ಲಿ ಬರೀದ್ಬಿಡಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಪೇಪರ್ ತೊಗೊಳ್ಳಿ, ಮತ್ತೆ ಬರೀರಿ. ನಿಮ್ಗೆ ಏನೇನು ಇವತ್ತು ಖುಷಿಯಾಗಿರಲಿಕ್ಕೆ, ಬೆಳಿಗ್ಗೆ ಎದ್ದ ತಕ್ಷಣ ಖುಷಿಯಾಗಿರಲಿಕ್ಕೆ, ನಿಮ್ಗೇನು ಮನಸ್ಸಿಗೆ ಒಂಥರ ನೋವು ಅನ್ನಿಸ್ತಾ ಇದೆ, ಏನು ತೊಂದರೆ ಅನ್ನಿಸ್ತಾ ಇದೆ, ಅದು ಬರೀಬೇಕು. ಆಮೇಲೆ ಅದಕ್ಕೆ ಏನು ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆಯಲ್ಲ ಅದನ್ನೂ ಬರೆದ್ಬಿಡಿ. ಈ ಥರ ಮಾಡಿದರೆ ಇದು ಸಾಲ್ವ್ ಆಗ್ಬೋದು ಅಂತ. ನೆಕ್ಸ್ಟ್ ಎದ್ದ ತಕ್ಷಣ ಮತ್ತೆ ನೋಡಿ, ಈ ಪ್ರಾಬ್ಲಮ್ ಇದೆಯಾ, ನಾನು ಏನು ಮಾಡಿದೆ ಇದಕ್ಕೋಸ್ಕರ ಅಂತ ಮತ್ತೆ ಬರೀರಿ. ಮತ್ತೆ ಹೊಸ ಪ್ರಾಬ್ಲಮ್ ಇದ್ದರೆ ಅದನ್ನೂ ಬರ್ಕೊಳ್ಳಿ. ಇದನ್ನು ನೀವು 6 ತಿಂಗಳವರೆಗೆ ನೀವು ಪ್ರಾಬ್ಲಮ್ನ ಬರಿತಾ ಇದ್ದರೆ ನಿಮಗೊಂದು ಕ್ಲಾರಿಟಿ ಬರ್ತಿದೆ. ಇಲ್ಲಾಂದರೆ ಎಲ್ಲ ಪ್ರಾಬ್ಲಮ್ಗಳು ಸೇರ್ಕೊಂಡು ಒಂಥರ ನಿಮಗೆ ಟೆನ್ಷನ್ ಅಥವಾ ಸ್ಟ್ರೆಸ್ ಆಗುತ್ತೆ. ಒತ್ತಡ ಬೇಡ, ಅದನ್ನು ಬರೀರಿ. ಅದಕ್ಕೇನು ಸೊಲ್ಯೂಷನ್ ಬೇಕು, ಅದಕ್ಕೇನು ನಿಮಗೆ ಮಾಡಬೇಕು ಉಪಾಯ, ಅದನ್ನ ಬರೀರಿ. ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆ್ಯಕ್ಷನ್ ತೊಗೊಳ್ಳಿ. ಇದರಿಂದ ಏನಾಗುತ್ತೆ, ಅಟ್ ದ ಎಂಡ್ ಆಫ್ 6 ಮಂತ್ಸ್ ನೋಡಿ, ನೀವೇನು ಪ್ರಾಬ್ಲಮ್ ಬರಿತಾ ಹೋಗ್ತಿರಲ್ಲ ಅದನ್ನ ಸಾಲ್ವ್ ಮಾಡಲಿಕ್ಕೆ ಆಸಕ್ತಿ ತೋರಿಸಿ ಅದನ್ನು ಸಾಲ್ವ್ ಮಾಡ್ತೀರಾ. ಬೇರೆ ಥರ ನಿಮ್ಮ ಜೀವನನೇ ಬದಲಾವಣೆಯಾಗಿ ಜಾಸ್ತಿ ಸಂತೋಷ ಮತ್ತು ನೆಮ್ಮದಿಯಿಂದ ಇರ್ತೀರ.